ಚಿಕ್ಕಮಗಳೂರು ನಗರದ ಸಂಜೀವಿನಿ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ಚೇತನ್ ರವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ಸಂಸ್ಥೆಯ ಅಧ್ಯಕ್ಷರಾದ ಶಾಂತಕುಮಾರಿಯವರು ಮಾತನಾಡಿ, ಮಾನವನ ಸಮಸ್ತ ಇಂದ್ರಿಯಗಳಲ್ಲಿ ಜಗತ್ತನ್ನು ಅರಿತುಕೊಳ್ಳಲು ಕಣ್ಣು ಅತ್ಯಂತ ಪ್ರಧಾನ ಅಂಗವಾಗಿದೆ. ಅಂತಹ ಅಮೂಲ್ಯವಾದ ಕಣ್ಣುಗಳನ್ನು ನಿರಂತರವಾಗಿ ರಕ್ಷಿಸಿಕೊಳ್ಳುವುದು ಹಾಗೂ ದೃಷ್ಟಿ ದೋಷಗಳ ಬಗ್ಗೆ ಜಾಗೃತರಾಗಿ ಮುಂಜಾಗ್ರತೆ ವಹಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈಯಕ್ತಿಕ ಹೊಣೆಗಾರಿಕೆಯಾಗಿದೆ ಎಂದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರೆಟಿಕ್ಯಾನ್ ಐ ಕ್ಯಾಂಪ್ ಇವರಿಂದ ಒಂದು ಕ್ಯಾಂಪ್ ಅನ್ನ ಮಾಡಿಸ್ತಾ ಇದ್ವಿ. ರೆಟಿಕಾ ಇವರು ಬಂದ್ಬಿಟ್ಟು ನಮ್ಮಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕಣ್ಣನ್ನು ಚೆಕಪ್ ಮಾಡಲಿಕ್ಕೆ ಬಂದಿದ್ದಾರೆ. ಇದಲ್ಲದೆ ನಾವು ಪ್ರತಿ ತಿಂಗಳು ಸಹ ಒಬ್ಬೊಬ್ಬರು ಡಾಕ್ಟರ್ಸ್ ನ ಕರೆಸಿ ಮಕ್ಕಳಿಗೆ ಒಂದು ಚೆಕಪ್ ಮಾಡಿಸ್ತಾ ಇದ್ವಿ. ಜೊತೆಗೆ ನಮ್ಮ CBSE ಸಿಲೆಬಸ್ ಪ್ರಕಾರ ಬೇಕಾಗಿರೋದ್ರಿಂದ ನ್ಯೂಟ್ರಿಷನ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. SSLC ಓದತಕ್ಕಂಥ ವಿದ್ಯಾರ್ಥಿಗಳಿಗೆ ಸೈಕಿಯಾಟ್ರಿಕ್ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನ ಡಾಕ್ಟರ್ನ ಕರೆಸಿ ಮಾತಾಡಿಸ್ತೀವಿ. ಈ ಎಲ್ಲಾ ವ್ಯವಸ್ಥೆಗಳನ್ನು ಸಹ ನಮ್ಮ ಸಂಜೀವಿನಿ ವಿದ್ಯಾಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದೆ. ಇದು ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗಬೇಕು, ಚಿಕ್ಕಮಗಳೂರು ನಗರದವರಿಗೆ ಚೆನ್ನಾಗಿ ಗೊತ್ತಾಗಲಿ ಅಂತ ನಮ್ಮ ವಿಶೇಷ ಅಭಿಪ್ರಾಯ. ಪ್ರಾಂಶುಪಾಲರಾದ ಹೇಮಾ ಅವರು ಮಾತನಾಡಿ, ಜಗತ್ತನ್ನು ನೋಡಲು ಕಣ್ಣುಗಳು ಬೇಕು. ದೃಷ್ಟಿ ಇಲ್ಲದಿದ್ದರೆ ಜೀವನದ ಪ್ರಯಾಣ ಸುಲಭವಲ್ಲ. ನಮ್ಮ ಬದುಕಿಗೆ ಬೆಳಕಾಗಿರುವ ಕಣ್ಣುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು. ಇವತ್ತು ಸಂಜೀವಿನಿ ವಿದ್ಯಾಸಂಸ್ಥೆ ಚಿಕ್ಕಮಗಳೂರು ಹೌಸಿಂಗ್ ಬೋರ್ಡ್ನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಅಂದರೆ 2 ವರ್ಷ ಮಗುವಿಂದ 15 ವರ್ಷ ಒಳಪಟ್ಟಂತಹ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ನಡೆಸಲಿಕ್ಕೆ ರೆಟಿಕಾನ್ ಐ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಯಶಸ್ವಿಯಾಗಿ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಕಣ್ಣಿನ ಪರೀಕ್ಷೆಯನ್ನು ಮಾಡಿ ಅವರಿಗೆ ಇರುವಂತಹ ನ್ಯೂನತೆಗಳನ್ನು ಅದನ್ನು ಗಮನಕ್ಕೆ ತಂದು ಪೋಷಕರಿಗೆ ಮುಂದಿನ ಓದಕ್ಕೆ ಬೇಕಾಗಿರುವಂತಹ ಎಲ್ಲ ಸರಿಪಡಿಸುವಂತಹ ಕ್ರಮಗಳನ್ನು ತಗೊಳ್ಬೇಕು ಅನ್ನೋದು ಉದ್ದೇಶದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇರುವಂತಹ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಶಾಂತಕುಮಾರಿ ಮೇಡಮ್ ಅವರು ಹಾಗೂ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಉಡುಪ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಉಡುಪ, ಆಸ್ಪತ್ರೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.